ದೇಶಾದ್ಯಂತ ಕಾರ್ಮಿಕ ವರ್ಗ ಬೀದಿಗಿಳಿದು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಒಂದು ವಿಚಿತ್ರ ಸನ್ನಿವೇಶ ಇದೆ. ನರೇಂದ್ರ ಮೋದಿಯನ್ನು ಫೈಟ್ ಮಾಡೋದ್ರ ಜೊತೆಗೆ ಈ ಎರಡು ಶನಿಗಳನ್ನು ನಾವು ಇಲ್ಲಿ ಫೈಟ್ ಮಾಡ್ತಾ ಇದ್ದೀವಿ, ಸಿದ್ದರಾಮಯ್ಯ ಆ್ಯಂಡ್ DK ಶಿವಕುಮಾರ್. ಯಾಕೆ ನಾವು ಅವ್ರನ್ನ ಶನಿಗಳು ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದೇ ಕಾರ್ಮಿಕ ವರ್ಗದ ಸಹಾಯವನ್ನು ಪಡ್ಕೊಂಡು 2023ರಲ್ಲಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಗೊತ್ತಿಲ್ಲ, ನನ್ನ ಶಕ್ತಿಯಿಂದ ಅಧಿಕಾರಕ್ಕೆ ಬಂದುಬಿಟ್ಟಿದ್ದೀವಿ ಅಂತ ಬಹಳ ಗರ್ವದಿಂದ ಸೊಕ್ಕಿನಿಂದ ಆತ ಮಾತಾಡ್ತಾರೆ. ಆದರೆ ವಾಸ್ತವಾಂಶ ಗೊತ್ತಿಲ್ಲ ಆತನಿಗೆ, ನಿಜವಾಗ್ಲೂ ವಾಸ್ತವಾಂಶ ಗೊತ್ತಿಲ್ಲ. ಈ ರಾಜ್ಯದ ಕಾರ್ಮಿಕ ವರ್ಗ, ಈ ಪ್ರತಿಗಾಮಿ ಶಕ್ತಿಗಳು ಮತ್ತು ಕೋಮುವಾದಿ ಶಕ್ತಿಗಳು ಮತ್ತೆ ಅಧಿಕಾರಕ್ಕೆ ಬರಬಾರ್ದು, ಮತ್ತೆ ಅವರು ಅಧಿಕಾರಕ್ಕೆ ಬಂದರೆ ತುಂಬ ದೊಡ್ಡ ದುರಂತವನ್ನು ಎದುರಿಸಬೇಕಾಗತ್ತೆ ಜನವಿಭಾಗ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಪ್ರಗತಿಪರರು, ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು ಇವ್ರ ಜೊತೆ ನಿಂತು ಇವರಿಗೆ ಓಟ್ ಹಾಕಿ ಇವ್ರನ್ನ ಗೆಲ್ಲಿಸಿ ಅಧಿಕಾರಕ್ಕೆ ತಂದದ್ದು. ಆದರೆ ಈ ಮುಟ್ಟಾಳ್ರು ಇವತ್ತು ನಾವು ಮುಟ್ಟಾಳ್ರಂತಲೇ ಹೇಳಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರು ಯಾವ ಪ್ರಮಾಣದಲ್ಲಿ ನಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ರೋ ಅದರ 1% ಕೂಡ ಆ ಆಶ್ವಾಸನೆಗಳನ್ನು ಈಡೇರಿಸಿಲ್ಲ. ಪ್ರಮುಖವಾಗಿ ಅವರು ಎಲೆಕ್ಷನ್ ಟೈಮಲ್ಲಿ, ಎಲೆಕ್ಷನ್ ಮ್ಯಾನಿಫೆಸ್ಟೋಗಳಲ್ಲಿ, ಅಂದರೆ ಚುನಾವಣಾ ಏನು ಹೇಳ್ತಾರೆ ಅದಕ್ಕೆ ಪ್ರಣಾಳಿಕೆಗಳಲ್ಲಿ, ಆ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ರು, ನಾವು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ 4 ಕಾರ್ಮಿಕ ಕಾಯ್ದೆಗಳನ್ನು, 4 ಕಾರ್ಮಿಕ ಸಮಿತಿಗಳನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತರಲ್ಲ ಅಂತ ಹೇಳಿದರು. ಮತ್ತು ಕಾರ್ಮಿಕರಿಗೆ ಇನ್ನೂ ಅನುಕೂಲಕರವಾದಂಥ ನಾವು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದರು. ಅದರ ಜೊತೆಗೆ ಇನ್ನೂ ಹಲವಾರು ಈ ರೈತರದು ಭೂಮಿ ಕಿತ್ಕೊಳ್ಳೋ ವಿಚಾರದಾಗಲಿ, ಆ ಎಲ್ಲ ವಿಚಾರಗಳಲ್ಲೂ ಕೂಡ ಅವರು ರೈತರಿಗೆ ಮತ್ತು ಕಾರ್ಮಿಕರಿಗೆ ಆಶ್ವಾಸನೆ ಕೊಟ್ಟಿದ್ದರು. ಆದರೆ ಆಶ್ವಾಸನೆಗೆ ಸಂಪೂರ್ಣ ತದ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಈ DCM DK ಶಿವಕುಮಾರ್ ಅಂತೂ ದುರಾಂಕಾರದ ಪರಮಾವಧಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಅವ್ರ ಮೊನ್ನೆ ಒಂದು ಸಭೆಯಲ್ಲಿ ಹೇಳಿದ್ದಾರೆ, ಮಾಲೀಕರ ಸಭೆಯಲ್ಲಿ. ಆ ಸಭೆಯಲ್ಲಿ ಅವ್ರು ಹೇಳ್ತಾರೆ, ಮಾಲೀಕರಿಗೆ ಆಶ್ವಾಸನೆ ಕೊಡ್ತಾರೆ. ಈಗ ಮಿನಿಮಮ್ ವೇಜ್ ಬೋರ್ಡ್ ಇದೆ ಒಂದು, ಆ ಮಿನಿಮಮ್ ವೇಜ್ ಬೋರ್ಡ್ಗೆ ಒಂದು ಕಮಿಟಿ ಇದೆ. ಆ ಕಮಿಟಿ ಟ್ರೈಪಾರ್ಟಿಯೇಟ್ ಕಮಿಟಿ, ತ್ರಿಪಕ್ಷೀಯ ಸಮಿತಿ. ಆ ತ್ರಿಪಕ್ಷೀಯ ಸಮಿತಿಯಲ್ಲಿ ಮಾಲೀಕರ ಪ್ರತಿನಿಧಿಗಳಿರ್ತಾರೆ, ಸರ್ಕಾರದ ಪ್ರತಿನಿಧಿಗಳಿರ್ತಾರೆ. ಈ 3 ಪ್ರತಿನಿಧಿಗಳು ಸೇರಿ ಆ ಒಂದು ಮಿನಿಮಮ್ ವೇಜಸ್ಸನ್ನು 27,000ಕ್ಕೆ ನಿಗದಿ ಮಾಡಬೇಕು ಅಂತೇಳಿ ಕರ್ನಾಟಕದಲ್ಲಿ ಆ ಸಮಿತಿ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದೆ, ಶಿಫಾರಸು ಮಾಡಿದೆ. ಆ ಶಿಫಾರಸನ್ನು ಮಾಲೀಕರು ಶಿಫಾರಸು ಹಂತದಲ್ಲೇ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದಕ್ಕೆ ಸ್ಟೇ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಮಾನ್ಯ ಹೈಕೋರ್ಟು ಅದಕ್ಕೆ ಸ್ಟೇ ಕೊಡಲಿಲ್ಲ. ಮತ್ತು ಆ್ಯಕ್ಚುಲಿ ಆ ದಿನ ಆ ಪರ್ಟಿಕ್ಯುಲರ್ ಕೇಸು ಹಿಯರಿಂಗ್ ಬಂದಾಗ ಕೋರ್ಟ್ ಭಾಳ ಸೀರಿಯಸ್ಗೆ ಹೇಳಿದ್ರು, ಇಲ್ಲ 27,000 ಇವತ್ತಿನ ಬೆಂಗಳೂರಿನ ನಗರದಲ್ಲಿ ಜನರಿಗೆ ಜೀವನ ಮಾಡಬೇಕಂದ್ರೆ ಇಷ್ಟು ವೇಜಸ್ ಕೊಡಬೇಕಾಗತ್ತೆ ಅಂತೇಳಿ ಅಭಿಪ್ರಾಯನ ವ್ಯಕ್ತಪಡಿಸಿದರು. ಅದರ ಸ್ಟೇ ಅಂತೂ ಸಿಗಲಿಲ್ಲ. ಆದರೆ ಈತ ಹೇಳ್ತಾ ಇದ್ದಾನೆ, DK ಶಿವಕುಮಾರ್ ಆ ಮಾಲೀಕರ ಏಜೆಂಟ್ ಥರ ಮಾಲೀಕರ ಸಭೆಗೆ ಹೋಗಿ ಹೇಳ್ತಾ ಇದ್ದಾನೆ, ಅವ್ನಿಗೆ ಅಧಿಕಾರ ಬೇಕಾದಾಗ, ಓಟ್ ಬೇಕಾದಾಗ ಸಾಮಾನ್ಯ ಜನರು, ಬಡವರು, ಕಾರ್ಮಿಕರು, ರೈತರು ಓಟ್ ಹಾಕಬೇಕು. ಜಾತಿ ಹೆಸರಿನಲ್ಲಿ ಒಕ್ಕಲಿಗರು ಇವತ್ತಿನ ಓಟ್ ಹಾಕಬೇಕು. ಯಾವ ಒಕ್ಕಲಿ ಹೊರತು ಪ್ರತಿಗಾಮಿ ಸರ್ಕಾರಗಳು ಬರಬಾರ್ದು, ಪ್ರತಿಗಾಮಿ ಮತ್ತು ಕೋಮುವಾದಿ BJP ಬರಬಾರ್ದು ಅಂತ ಒಕ್ಕಲಿಗರು ದೊಡ್ಡ ಪ್ರಮಾಣದಲ್ಲಿ ಈ ಸರ್ಕಾರಕ್ಕೆ ಓಟ್ ಹಾಕಿದ್ರು. ಇವತ್ತು ಅವರೆಲ್ಲರ ಹಿತಾಸಕ್ತಿಗಳನ್ನು ಬಲಿ ಕೊಟ್ಟು ಆ ಮಾಲೀಕರ ಸಭೆಗೆ ಹೋಗಿ ನಾನು ಇದನ್ನು ಜಾರಿಗೆ ಬರ್ದಂಗೆ ನೋಡ್ಕೊಳ್ತೀನಿ ಅಂತ, ಆ ರೀತಿ ಜಾರಿಗೆ ಬರ್ದಂಗೆ ನೋಡ್ಕೊಳ್ತೀನಿ ಅಂತ ಏನು ಹೇಳ್ತಾ ಇದ್ದಾನೆ, ಅದು ಮುಂದಿನ ದಿನಗಳಲ್ಲಿ ಅವನನ್ನು ಯಾವ ಮಟ್ಟದಲ್ಲಿ ನಾವು ಶಾರ್ಪಾಗಿ ತೊಗೊಳ್ತೀವಿ ಅಂತ ನೋಡ್ತಾರೆ ಕಾರ್ಮಿಕ ವರ್ಗ. ಯಾವ ರೀತಿಯಲ್ಲಿ ಮೋದಿಯನ್ನು ಫೈಟ್ ಮಾಡ್ತಾ ಇದ್ದೀವಿ, ಅದೇ ಮಟ್ಟದಲ್ಲಿ ಈ ಜನರನ್ನು ಫೈಟ್ ಮಾಡ್ತೀವಿ. ಇವರ ದುರಾಂಕಾರವನ್ನು ಸೋಲಿಸ್ತೀವಿ. ಮತ್ತು ಜನರಿಗೆ 27,000 ಕನಿಷ್ಠ ವೇತನ ಏನು ಕೊಡಬೇಕು ಅದನ್ನು ಕೊಡೋದು ಖಂಡಿತ ಮಾಡ್ತೀವಿ. ಎಲ್ಲಕ್ಕಿಂತ ಪ್ರಮುಖವಾಗಿ 4 ಏನು ಸಂಹಿತೆಗಳಿದ್ದಾವೆ, ಕಾರ್ಮಿಕ ಸಂಹಿತೆಗಳು, ಅದು ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಅಂಗೀಕರಿಸುವಂಥ ಸಂಹಿತೆಗಳು. ಆ ಸಂಹಿತೆಗಳನ್ನು ವಾರಣಕ್ಕೂ ಜಾರಿಗೆ ತರಕ್ಕೆ ಬಿಡಬಾರ್ದು ಅನ್ನೋದು ನಮ್ಮ ಆಗ್ರಹ. ಅದೇ ರೀತಿ ಅವರು ಇಲ್ಲ ನಾವು ಖಂಡಿತ ಇದನ್ನು ಜಾರಿಗೆ ತರಲ್ಲ ಅಂತ ಕೂಡ ರಾಜ್ಯ ಸರ್ಕಾರ ಆಶ್ವಾಸನೆ ಕೊಟ್ಟಿದೆ. ಆದರೆ ಆಶ್ವಾಸನೆಗೆ ತದ್ವಿರುದ್ಧವಾಗಿ ಅವರು ಇತ್ತೀಚಿನ ದಿನಗಳಲ್ಲಿ ನಡ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಆಶ್ವಾಸನೆ ಈಡೇರಿಸದೇ ಇದ್ದರೆ, ಮತ್ತು ಈ ಸಂಹಿತೆಗಳ ಬಗ್ಗೆ ಜಾರಿಗೆ ತರಲುವಂಥ ಮನಸ್ಸು ಮಾಡಿಕೂಡ್ದವರು ಒಂದು ವೇಳೆ ಮಾಡಿದ್ರೆ ದೊಡ್ಡ ಪ್ರಮಾಣದ ಹೋರಾಟವನ್ನು ಖಂಡಿತ ಇವರು ಎದುರಿಸಬೇಕಾಗತ್ತೆ. 2 ವರ್ಷ ಎಲೆಕ್ಷನ್ಗೆ ಬರ್ತಾರೆ, ಇವರನ್ನು ಖಂಡಿತ ಮನೆ ಕಳಿಸ್ಬೇಕಾಗಂಥ ಪರಿಸ್ಥಿತಿ ಈ ಕಾರ್ಮಿಕ ವರ್ಗ ನಿರ್ಮಾಣ ಮಾಡ್ತದೆ. ನಾನು ಮಾತಾಡ್ತಿರೋದು ಗಂಗಣ್ಣ ಅಂತೇಳಿ ನನ್ನ ಹೆಸರು. ಕರ್ನಾಟಕ ಇಂಡಸ್ಟ್ರಿಯಲ್ ಆ್ಯಂಡ್ ಅದರ್ ಎಸ್ಟಾಬ್ಲಿಷ್ಮೆಂಟ್ ಎಂಪ್ಲಾಯೀಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ. ಧನ್ಯವಾದಗಳು. ಥ್ಯಾಂಕ್ ಯು. ಅದೇ